ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಇದೊಂದು ವಿಶೇಷವಾದಂಥ ಸ್ಟೋರಿ. ಶ್ರೀಮಂತರೇ, ಸ್ವಲ್ಪ ಗಮನಿಸಿ. ದೇಶವನ್ನು ಕಟ್ತಾ ಇದ್ದೀರಾ, ರಾಜ್ಯವನ್ನು ಕಟ್ತಾ ಇದ್ದೀರಾ, ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಆದರೆ ದಯವಿಟ್ಟು ಒಂದೆರಡು ನಿಮಿಷ ಫ್ರೀ ಮಾಡಿಕೊಂಡು ಈ ಸ್ಟೋರಿಯನ್ನು ನೋಡಿ. ನೀವು ಗಮನಿಸಿ, ನೀವು ಮನಸ್ಸು ಮಾಡಿದರೆ ಈ ದೇಶವನ್ನು ಇನ್ನೂ ಅದ್ಭುತವಾಗಿ ಕಟ್ಬೋದು. ಎಸ್, ಶ್ರೀಮಂತರೇ, ನಿಮ್ಗೆ ನೆನಪಿರ್ಬೋದು, ನರೇಂದ್ರ ಮೋದಿಯವರು ಒಂದು ಸರಿ ವಿಡಿಯೋ ಬರ್ತಾರೆ, ಲೈವಲ್ಲಿ ಹೇಳ್ತಾರೆ, ದೇಶವನ್ನು ಕಟ್ಟಬೇಕಿದೆ, ಯಾರು ಶ್ರೀಮಂತರಿದ್ದೀರಿ, LPGಗೆ ತೆಗೆದುಕೊಳ್ಳುವಂಥ ಸಬ್ಸಿಡಿಯನ್ನು ಬಿಟ್ಟುಬಿಡಿ ಅನ್ನೋಂಥ ಒಂದು ಘೋಷಣೆಯನ್ನು ಮಾಡಿ ಒಂದು ಕರೆಯನ್ನು ಕೊಡ್ತಾರೆ. ಅದಕ್ಕೆ ಸ್ಪಂದಿಸಿದ ಕೋಟ್ಯಾಂತರ ಜನ ಭಾರತೀಯರು ಮರುದಿನವೇ ನನಗೆ LPG ಬೇಡ ಅಂತ ಹೇಳಿ ಅದೇನು ತಾಂತ್ರಿಕವಾಗಿ ಏನು ಪ್ರೊಸೆಸ್ ಇತ್ತಲ್ಲ ಅದನ್ನು ಮಾಡ್ತಾರೆ. ಈಗ ಅಂಥದ್ದೇ ಮತ್ತೊಂದು ಸ್ಥಿತಿಗೆ ಕರ್ನಾಟಕ ಬರ್ತಾ ಇದೆ. ಗ್ಯಾರಂಟಿಗಳನ್ನು ಹೇಳಿ ಗೆದ್ದು ಬಂದಂಥ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಒದಗಿಸ್ಲಿಕ್ಕೆ, ಹಣಕಾಸನ್ನು ಕ್ರೋಢೀಕರಣ ಮಾಡೋದಕ್ಕೆ ಹೆಣಗಾಡ್ತಿರೋದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಇಂಥ ಸಂದರ್ಭದಲ್ಲೇ ಶ್ರೀಮಂತರೇ ಗಮನಿಸಿ, ನಿಮಗೆ ಏನಾದರೂ ಗ್ಯಾರಂಟಿಯ ಅವಶ್ಯಕತೆ ಇಲ್ಲ ಅಂದರೆ ಅದನ್ನು ತ್ಯಜಿಸ್ಬಿಡಿ. ಗ್ಯಾರಂಟಿ ಸ್ಕೀಮ್ಗಳು ಬೇಡ ಅಂದರೆ ಅದನ್ನು ತ್ಯಜಿಸ್ಬಿಡಿ. ಯಾಕಂದರೆ ರಾಜ್ಯವನ್ನು ಕಟ್ಟಬೇಕು ಅಂತ ಅಂದಾಗ ಟ್ಯಾಕ್ಸ್ ಪೇಯರ್ಸ್ ತುಂಬ ಕೊಡುಗೆಯನ್ನು ನೀಡ್ತಾರೆ. ಅವರು ಕಷ್ಟಪಟ್ಟು ದುಡಿದು ಅವರ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ, ಅವರ ಸಮಯವನ್ನು ಉಪಯೋಗಿಸಿ ಇಷ್ಟೆಲ್ಲ ಜನರಿಗೆ ಉದ್ಯೋಗಗಳನ್ನು ನೀಡಿ ದೇಶವನ್ನು ಕಟ್ಟುವ ಕೆಲಸದಲ್ಲಿ ಅವರು ಕೊಡುಗೆಯನ್ನು ನೀಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಂಪನಿಗಳು. ಅದೇ ರೀತಿ ಅನುಕೂಲಸ್ಥರು ಅಂತ ಯಾರು ಇರ್ತಾರೆ? ದೊಡ್ಡ ದೊಡ್ಡ ಶ್ರೀಮಂತರು ಅಷ್ಟೇ ಅಲ್ಲ, ಅನುಕೂಲಸ್ಥರು ಅಂತ ಯಾರು ಇರ್ತಾರೆ? ಅವರ ವಿದ್ಯುತ್ ಶಕ್ತಿ ಬಿಲ್ಲನ್ನು ಕಟ್ಟಲಿಕ್ಕೆ ಅವರಿಗೆ ಏನು ತೊಂದರೆ ಇಲ್ಲ ಅನ್ನುವಂಥವ್ರು ಯಾರು ಇರ್ತಾರೆ? ಅವರು ಫ್ರೀ ವಿದ್ಯುತ್ತನ್ನು ನಿಲ್ಲಿಸ್ಬಿಡಿ. ಯಾರು ಮಹಿಳೆಯರು ಸ್ತ್ರೀ ಶಕ್ತಿ ಯೋಜನೆ ಬಸ್ಸಲ್ಲಿ ಓಡಾಡ್ತಿದ್ದಾರೆ, ಯಾರು ನಿಮ್ಮನ್ನು ದೇವ್ರು ಚೆನ್ನಾಗಿಟ್ಟಿದ್ದಾರೆ, ನಿಮ್ಮನ್ನು ಅನುಕೂಲಸ್ಥರಾಗಿದ್ದೀರಿ, ನಿಮಗೆ ಬಸ್ ಟಿಕೆಟ್ ತೊಗೊಳ್ಬೋದು ಅನ್ನೋಷ್ಟು ನಿಮ್ಮ ಹತ್ರ ಹಣಕಾಸಿದೆ ಅಂಥವರು ಸ್ತ್ರೀ ಶಕ್ತಿಯಲ್ಲಿ ಟಿಕೆಟ್ ತೊಗೊಂಡ್ಬಿಡಿ. ಯಜಮಾನಿಯರಿಗೆ 2,000 ಕೊಡ್ತಾ ಇದೆ ಸರ್ಕಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಅದರ ಬಗ್ಗೆ ವಿಶೇಷವಾದಂಥ ಗಮನವನ್ನು, ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಪ್ರತಿ ತಿಂಗಳು ಕೊಡಬೇಕು ಅಂತ ಅವರ ಅಭಿಲಾಷೆ ಇದ್ದರೂ ಕೂಡ ಪ್ರತಿ ತಿಂಗಳು ಕೊಡಲಿಕ್ಕೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಯಾವ ಮಹಿಳೆಗೆ 2,000 ರೂಪಾಯಿ ಅವಶ್ಯಕತೆ ಇರಲ್ವೋ, ಆ 2,000 ಬರದೇ ಇದ್ದರೂ ಅವ್ರ ಜೀವನಕ್ಕೆ ಏನೂ ತೊಂದರೆ ಇರಲ್ವೋ ಅನ್ನುವಂಥ ಯಾರು ಮಹಿಳೆಯರಿದ್ದೀರಾ, ಆ ಯಜಮಾನಿಗೆ ಕೊಡುವಂಥ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಯನ್ನು ನಿಲ್ಲಿಸ್ಬಿಡಿ, ಬೇಡ ಅಂತ ಹೇಳ್ಬಿಡಿ. ಇನ್ನು ಯುವಕ್ರೇ, ನೀವೇನಾದರೂ ಅಪ್ಲೈ ಮಾಡಿದಿದ್ರೆ, ನಿಮ್ಗೆ ಅದಾದಮೇಲೆ ಕೆಲಸ ಸಿಕ್ಕರೆ, ದೇವ್ರು ನಿಮ್ಗೊಂದು ಒಳ್ಳೆ ಕೆಲಸ ಕೊಟ್ಟರೆ, ನಿಮ್ಮ ಕಾಲ ಮೇಲೆ ನೀವು ನಿಂತಿದ್ರೆ ಆ ಯುವನಿಧಿಯನ್ನು ತ್ಯಜಿಸ್ಬಿಡಿ, ಬೇಡ ಅಂತ ಹೇಳ್ಬಿಡಿ. ಅವಶ್ಯಕತೆ ಇರೋರಿಗೆ ಸಿಗಲಿ. ಶ್ರೀಮಂತರೇ ಗಮನಿಸಿ, ನಾವು ಈ ರೀತಿ ಮಾಡೋದ್ರಿಂದ ನಾವು ದೇಶವನ್ನು ಕಟ್ಟಲಿಕ್ಕೆ, ರಾಜ್ಯವನ್ನು ಕಟ್ಟಲಿಕ್ಕೆ ನಾವು ಕೊಡುಗೆಯನ್ನು ಕೊಡ್ಬೋದು. ಹೇಗೆ ನರೇಂದ್ರ ಮೋದಿಯವರ ಕರೆಗೆ ಹೋಗೊಟ್ಟು ಎಲ್ಲರೂ ಗ್ಯಾಸ್ ಸಬ್ಸಿಡಿಯನ್ನು ಬಹುತೇಕ ಜನ ತ್ಯಜಿಸಿ, ಆ ಹಣ ನಮಗೆ ಬೇಡ, ಅದು ದೇಶದ ಒಳ್ಳೆಯದಕ್ಕಾಗಲಿ ಅಂತ ಏನು ನೀವೊಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡ್ರಲ್ಲ, ಅದೇ ರೀತಿ ನಮ್ಮ ಕರ್ನಾಟಕದ ಜನ, ಕನ್ನಡಿಗ ಜನ, ನೆಲ ಜಲ ಭಾಷೆಗಾಗಿ ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ಇಲ್ಲ, ಅವಿಲ್ಲದೆ ನಾವು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತೀವಿ ಅನ್ನುವಂಥ ಆರ್ಥಿಕವಾಗಿ ಸ್ಥಿತಿವಂತರಿರೋ, ಆರ್ಥಿಕವಾಗಿ ಸಬಲರಾಗಿರೋ, ಅದ್ರ ಮೇಲೆ ಡಿಪೆಂಡ್ ಆಗದೆ ಬದುಕಬಲ್ಲುವೆ ಅಂತ ಹೇಳಿ ಅಂದ್ಕೊಂಡಿರೋಂಥವ್ರು ದಯವಿಟ್ಟು ಒಂದು ಸರಿ ಯೋಚನೆ ಮಾಡಿ, ಪ್ರಯತ್ನ ಮಾಡಿ, ಗ್ಯಾರಂಟಿಗಳನ್ನು ತ್ಯಜಿಸಿ. ಅವಶ್ಯಕತೆ ಇರೋರಿಗೆ ಈ ಸ್ಕೀಮ್ ಮುಂದುವರಿಲೇಬೇಕು, ಅನಿವಾರ್ಯತೆ ಇದೆ. ಈ ರೀತಿ ನಾವು ಸರ್ಕಾರವನ್ನು ಗ್ಯಾರಂಟಿ ಕೊಟ್ಟು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ದೇಶವನ್ನು, ರಾಜ್ಯವನ್ನು ಹಾಳು ಮಾಡ್ತಿದ್ದಾರೆ ಅಂತ ನಾವು ಅಲ್ಲಿ ಇಲ್ಲಿ ಮಾತಾಡೋದಕ್ಕಿಂತ ಈ ರೀತಿ ಕೆಲಸವನ್ನು ಮಾಡಿದರೆ ನಿಜವಾಗಿಯೂ ಗ್ಯಾರಂಟಿ ಯೋಜನೆಗಳು ಯಾರಿಗೆ ಅನುಕೂಲ, ಯಾರಿಗೆ ಅವಶ್ಯಕತೆ ಅನ್ನೋ ಥರದ್ದು ಇರುತ್ತೋ ಅಂಥವ್ರಿಗೆ ಸಿಕ್ಕರೆ ಆ ಯೋಜನೆಗಳ ಗುಣಮಟ್ಟನೂ ಚೆನ್ನಾಗಿರುತ್ತೆ, ಮತ್ತು ಆ ಯೋಜನೆಗಳನ್ನು ಪಡೆದವರ ಸಂತೋಷಕ್ಕೆ ನಾವು ಕೂಡ ಕಾರಣರಾಗ್ತೀವಿ. ಇದಾಗಿತ್ತು ವಿಶೇಷ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.